ಮಹಿಳೆಯರೇ, ನಿಮಗಾಗಿ ಕೆಲವೊಂದು ಅಡುಗೆ ಮನೆಯ ಟಿಪ್ಸ್ಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಮೊದಲಿಗೆ ಟೊಮೆಟೊ ಚೆನ್ನಾಗಿ ಹಣ್ಣಾಗಿ ಬಿಟ್ಟರೆ ಅದರೊಂದಿಗೆ ಉಪ್ಪನ್ನು ಸೇರಿಸಿ ತಣ್ಣೀರಿನಲ್ಲಿ ಇಡಬೇಕು. ಮಾರನೆಯ ದಿನ ಟೊಮೆಟೊ ಹಣ್ಣುಗಳು ಕಾಯಿಯಂತೆ ಗಟ್ಟಿಯಾಗಿರುತ್ತದೆ. 2. ಅಡುಗೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಡಬೇಕು. ಹೀಗೆ ಇದ್ದರೆ ಅಡುಗೆ ಮಾಡಲು ಮನಸ್ಸಾಗುತ್ತದೆ. 3. ಅಕ್ಕಿಯನ್ನು ತಿಂಗಳಗಟ್ಟಲೆ ಕಾಪಾಡಬೇಕೆಂದರೆ ಅದರಲ್ಲಿ ಮೊಟ್ಟೆಯಿಂದ ಆಮ್ಲೆಟ್ ಮಾಡುವಾಗ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿದರೆ ಆಮ್ಲೆಟ್ ಬಹಳ ರುಚಿಕರವಾಗುತ್ತದೆ. ಮೆಂತ್ಯವನ್ನು ಚೆನ್ನಾಗಿ ಅರೆದು ಅದು ಗಂಜಿಯಂತೆ ಆದಾಗ ತೆಗೆದು ಚರ್ಮದ ಮೇಲಿನ ವರ್ಣಗಳು ಮತ್ತು ಇತರ ರೋಗಗಳಿಂದ ಉಂಟಾದ ಗಾಯಗಳ ಮೇಲೆ ಹಚ್ಚುತ್ತಾ ಬಂದರೆ ಗಾಯಗಳು ಬೇಗನೆ ವಾಸಿಯಾಗುತ್ತದೆ. ತರಕಾರಿಗಳು ಸ್ವಲ್ಪ ಬಾಡಿ ಹೋಗಿದ್ದರೆ ಅದನ್ನು ಬೇಯಿಸುವ ಮುನ್ನ 10 ನಿಮಿಷಗಳ ಕಾಲ ವಿನೆಗರ್ ಬೆರೆಸಿದರೆ ನೀರಿನಲ್ಲಿ ಇಟ್ಟರೆ ತರಕಾರಿಗಳು ಫ್ರೆಶ್ ಆಗುತ್ತವೆ. ಅನ್ನ ಮಾಡುವಾಗ ನಿಂಬೆ ರಸವನ್ನು 2ರಿಂದ 4 ಹನಿಗಳಷ್ಟು ಹಾಕಿದರೆ ಅನ್ನ ಹುಡಿಯಾಗಿ ಬರುತ್ತದೆ. ಮಳೆಗಾಲದಲ್ಲಿ ಬೆಂಕಿ ಪೆಟ್ಟಿಗೆ ಮೃದುವಾಗದೇ ಇರಲು ಬೆಂಕಿ ಪೆಟ್ಟಿಗೆ ಒಳಗೆ ಸ್ವಲ್ಪ ಅಕ್ಕಿ ಹಾಕಿ ಇಡಿ. ಡಸ್ಟ್ಬಿನ್ ವಾಸನೆ ಇದ್ದರೆ ಕಲ್ಲುಪ್ಪು ಹಾಕಿ ಅದರ ಮೇಲೆ ನ್ಯೂಸ್ ಪೇಪರನ್ನು ಹಾಕಿ ಅದರ ಮೇಲೆ ಕಸ ತುಂಬುವ ಬ್ಲ್ಯಾಕ್ ಕವರ್ ಹಾಕಿ. ಯಾವಾಗಲೂ ಗ್ಯಾಸನ್ನು ರಾತ್ರಿ ಹೊತ್ತು ನೀಟಾಗಿ ಒರೆಸಿ ಸ್ವಚ್ಛವಾಗಿ ಇಡಿ. ಹೀಗಿದ್ದರೆ ಬೆಳಗ್ಗೆ ಅಡುಗೆ ಮಾಡಲು ಸುಲಭವಾಗುತ್ತದೆ. ಇಡ್ಲಿ ಮಾಡಲು ಅಕ್ಕಿಯನ್ನು ಬಿಸಿ ನೀರಿನಲ್ಲಿ ನೆನೆ ಹಾಕಿದರೆ ಅದರಿಂದ ತಯಾರಿಸುವ ಇಡ್ಲಿಯು ಮೆತ್ತಗೆ ಹೂವಿನಂತೆ ಹಾಗೆ ಇರುತ್ತದೆ. ದೋಸೆ ಮಾಡುವ ಮೊದಲು ತವಕ್ಕೆ ನೀರು ಹಚ್ಚಿ ಹಿಟ್ಟನ್ನು ಹರಡಿದರೆ ದೋಸೆ ತೆಳ್ಳಗೆ ಆಗುತ್ತದೆ. ನಂತರ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬೇಯಿಸಿದರೆ ದೋಸೆಯು ತೆಳ್ಳಗೆ ಗರಿಗರಿಯಾಗುತ್ತದೆ. ಉಗುರು ಬಿಸಿ ನೀರನ್ನು ಬಳಸಿ ಚಪಾತಿಗೆ ಹಿಟ್ಟನ್ನು ಕಲಿಸುವುದರಿಂದ ಚಪಾತಿ ಉಬ್ಬಿಕೊಂಡು ಮೃದುವಾಗಿ ಬರುತ್ತದೆ. ಫ್ರಿಡ್ಜ್ನಲ್ಲಿ ಇಟ್ಟ ನಿಂಬೆ ಹಣ್ಣು ಗಟ್ಟಿಯಾಗಿದ್ದರೆ ಅದರ ರಸ ಸಂಪೂರ್ಣ ಬಿಡುವುದಿಲ್ಲ. ರಸ ಸಂಪೂರ್ಣವಾಗಿ ಬಿಡಲು ಬಿಸಿ ನೀರಿನಲ್ಲಿ 5 ನಿಮಿಷಗಳು ಮುಳುಗಿಸಿ ಇಡಿ. ಅಡುಗೆ ಮನೆಯಲ್ಲಿ ಈರುಳ್ಳಿ ಸಿಪ್ಪೆ, ಆಲೂಗಡ್ಡೆ ಸಿಪ್ಪೆ, ತರಕಾರಿ ಸಿಪ್ಪೆ, ಟೀ ಪೌಡರ್ ಹಾಗೆ ಇನ್ಯಾವುದಾದರೂ ಉಳಿದರೆ ಬಿಸಾಡದೆ ಅದನ್ನು ಒಂದು ಕಂಟೇನರ್ನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಟ್ಟು ಅದನ್ನು ನಿಮ್ಮ ಮನೆಯಲ್ಲಿರುವ ಹೂವಿನ ಗಿಡಗಳಿಗೆ ಗೊಬ್ಬರದ ರೂಪದಲ್ಲಿ ಬಳಸಬಹುದು. ಚಪಾತಿ ಮಾಡುವಾಗ ಪ್ರತಿ ಬಾರಿಯೂ ನೀವು ಹಿಟ್ಟು ಕಲಿಸಬೇಕು. ಅದರ ಬದಲಿಗೆ ಒಮ್ಮೆ ಹೆಚ್ಚಾಗಿ ಚಪಾತಿ ಹಿಟ್ಟನ್ನು ಮಾಡಿ ನಿಮಗೆ ಬೇಕಾದಷ್ಟು ಮಾತ್ರ ತೆಗೆದುಕೊಂಡು ಉಳಿದನ್ನು ಜಿಪ್ ಲಾಕ್ ಬ್ಯಾಗಿನಲ್ಲಿ ಹಾಕಿಡಿ. ಇದನ್ನು ನೀವು 4 ದಿನಗಳೊಂದಿಗೆ ಸ್ಟೋರ್ ಮಾಡಬಹುದು. ಅಕ್ಕಿ ಬೂಸ್ಟ್ ಹಿಡಿಯದಂತೆ ಇರಲು ಅಕ್ಕಿಯ ಡಬ್ಬಿಯೊಳಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಇಡಿ. ಇದರಿಂದ ಅಕ್ಕಿ ಬೂಸ್ಟ್ ಹಿಡಿಯುವುದಿಲ್ಲ. ಅರ್ಧ ಈರುಳ್ಳಿಯನ್ನು ಒಂದು ತೆಂಗಿನ ಚಿಪ್ಪಿನಲ್ಲಿ ಇಟ್ಟು ಅದರ ಮೇಲೆ 3ರಿಂದ 4 ಕರ್ಪೂರ ಮತ್ತು 2ರಿಂದ 3 ಲವಂಗವನ್ನು ಇಡಿ. ನಂತರ ಈ ಕರ್ಪೂರವನ್ನು ಹಚ್ಚಿ ಹೊಗೆಯು ಮನೆಯೆಲ್ಲ ಹರಡುತ್ತದೆ. ಈ ಹೊಗೆಯಿಂದ ನಿಮ್ಮ ಮನೆಯಲ್ಲಿರುವ ಸೊಳ್ಳೆ ನೊಣಗಳು ದೂರ ಆಗುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.